ನಮಸ್ಕಾರ. ಇವತ್ತು ನಾವು ಐಹೊಳೆ ಗ್ರಾಮಕ್ಕೆ ಬಂದಿದ್ದೀವಿ. ಒಂದು ಪ್ರೇಕ್ಷಣೀಯ ಸ್ಥಳವಾದ ಐಹೊಳೆ ಗ್ರಾಮಕ್ಕೆ ಬಂದಿದ್ದೀವಿ. ಇವಾಗ ಬನ್ನಿ ಹೋಗೋಣ ಒಳಗಡೆ. ಈ ಒಂದು ಐಹೊಳೆ ಗ್ರಾಮದಲ್ಲಿ ಪ್ರೇಕ್ಷಣೀಯ ಸ್ಥಳ ನೋಡ್ತಿದ್ದೀರಲ್ಲ, ಟಿಕೆಟ್ ಕೌಂಟರ್ ಇದು. ಮತ್ತು ಅದೇ ರೀತಿ ಎಂಟ್ರಿ ಆಗಬೇಕಾದ್ರೆ ಒಂದು ಕಟ್ಟಡ ಕಾಣ್ತದೆ. ಇದು ಐತಿಹಾಸಿಕ ಕಟ್ಟಡ. ಇದು ಈಗಿರುವಂಥ ದೆಹಲಿಯಲ್ಲಿರುವಂಥ ಒಂದು ಪಾರ್ಲಿಮೆಂಟ್, ಅಂದರೆ ಐಹೊಳೆ ಗ್ರಾಮದಲ್ಲಿರುವಂಥ ಈ ಒಂದು ಕಟ್ಟಡ ನೋಡ್ತಾ ಇದ್ದೀರಲ್ಲ, ಈ ಒಂದು ಕಟ್ಟಡ ಒಂದು ಮಾದರಿಯಾಗಿ ಒಂದು ದೆಹಲಿಯಲ್ಲಿರುವಂಥ ಒಂದು ಪಾರ್ಲಿಮೆಂಟ್ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಒಂದು ಇತಿಹಾಸವಿದೆ. ಅದೇ ರೀತಿ ಇಲ್ಲಿ ಒಂದು ಚುಟುಕು ಇದ್ರ ಬಗ್ಗೆ ಒಂದು ಐಹೊಳೆ ಇನ್ಫಾರ್ಮೇಷನ್ ನಿಮ್ಗೆ ಆರ್ಟಿಕಲ್ ತೋರಿಸ್ತಾ ಇದ್ದೀನಿ ನಾನು. ಅದೇ ರೀತಿ ಸುಸಜ್ಜಿತವಾದ ಗಾರ್ಡನ್ ಮತ್ತು ಇಲ್ಲಿರುವಂಥ ಅನೇಕ ಪ್ರೇಕ್ಷಣೀಯ ಸ್ಥಳಗಳು. ಮುಖ್ಯವಾಗಿ ಇದರಲ್ಲಿ ನಾವು ಈ ಒಂದು ಸಂಸತ್ ಈ ಮಾದರಿಯಲ್ಲಿ ದೆಹಲಿಯಲ್ಲಿರುವಂಥ ಪಾರ್ಲಿಮೆಂಟ್ ನಿರ್ಮಾಣವಾಗಿದೆಯಲ್ಲ, ಒಂದು ಸಂಸತ್ ಎದ್ದು ಕಾಣ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ. ಅದೇ ರೀತಿ ಇಲ್ಲಿ ಅನೇಕ ಪ್ರೇಕ್ಷಕರು ಕೂಡ ಬಂದಿದ್ದಾರೆ. ಹಾಯ್. ಅದೇ ರೀತಿ ಈಗ ನಾವು ಇಲ್ಲಿರುವಂಥ ಒಂದಷ್ಟು ಐಹೊಳೆ ಗ್ರಾಮದಲ್ಲಿ ಇದರಲ್ಲ, ಇಲ್ಲೇ ಇರುವಂಥ ಒಂದಷ್ಟು ಹಿರಿಯರಿದ್ದಾರೆ, ಇಲ್ಲೇ ಕುಂತಿದ್ದಾರೆ. ಇದರಲ್ಲಿ ನಾವು ಒಬ್ಬರು ಸ್ಥಳೀಯರಿಗೆ ಭೇಟಿ ಮಾಡೋಣ. ಭೇಟಿ ಮಾಡಿ ಇಲ್ಲಿ ಒಂದು ಚಿತ್ರದ ಬಗ್ಗೆ ಒಂದು 5 ನಿಮಿಷ ನಾವು ಅವ್ರ ಬಗ್ಗೆ ಏನೈತಿ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಳೋಣ. ಅದೇ ರೀತಿ ಇಲ್ಲಿದ್ದಾರೆ, ಇಲ್ಲಿ ನಾವು ಇವ್ರನ್ನ ಕೇಳೋಣ. ನಮಸ್ಕಾರ. ತಮ್ಮ ಹೆಸರು? ಬಸವರಾಜ್ ಈರಪ್ಪ ಮ್ಯಾಗೋಟಿ. ನಿಮ್ಮದೂರು ಐಹೊಳೆ. ಮತ್ತು ಇವಾಗ ನಮಗೆ ಏನು ವಿಷಯ ಬೇಕಾಗಿತ್ತು ಅಂತಂದರೆ, ಒಂದು 5 ನಿಮಿಷದಾಗ ನಿಮ್ಮ ಈ ಒಂದು ಐಹೊಳೆ ಗ್ರಾಮದಲ್ಲ, ಐಹೊಳೆ ಗ್ರಾಮದಲ್ಲಿ ಒಂದು 20 ವರ್ಷದಿಂದ ಈ ಒಂದು ನಾವೇನು ನೋಡ್ಕೊಂಡು ಬಂದೀವಲ್ಲ, ಈಗ ಇಲ್ಲೇನು ಪ್ರೇಕ್ಷಣೀಯ ಸ್ಥಳ ಇದಲ್ಲ, ಅಂದ್ರೆ ಒಂದು ಏನರದು ಈಗಿರುವಂಥ ಒಂದು ದೆಹಲಿಯಲ್ಲಿರುವಂಥ ಒಂದು ಪಾರ್ಲಿಮೆಂಟ್ ಸಂಸತ್ತು, ಈ ಒಂದು ಐಹೊಳೆ ಇರುವಂಥ ಒಂದು ಕಟ್ಟಡ ಇದೆಯಲ್ಲ, ಇದ್ರ ಮಾದರಿಯಲ್ಲಿ ಅದು ನಿರ್ಮಾಣವಾಗಿತ್ತಂತೇಳಿ ಒಂದು ಇತಿಹಾಸದಲ್ಲಿದೆ. ಹಾಗೂ ಮತ್ತು ಒಂದು 20 ವರ್ಷ ಹಿಂದೆ ಇಲ್ಲಿ ಏನಿತ್ತು ಏನಿಲ್ಲ ಒಂದು 5 ನಿಮಿಷದಲ್ಲಿ ನಮ್ಮ ಹೇಳ್ತೀರಾ? ಈಗ ಏನು ನೀವು ನೋಡ್ಕೊಂಡ್ ಬಂದಿರಿ, ಮೊದಲು ಹಿಂಗೆ ಇತ್ತು. ಇಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಇಷ್ಟೊಂದು ಜನ ಕುಂದಿರ್ತಿದ್ದಿಲ್ಲ, ಇಲ್ಲೆಲ್ಲ ಕಂಟಿ ಬೆಳೆದಿತ್ತು. ಈಗ ಸ್ವಲ್ಪ ಇಂಪ್ರೂವ್ ಆಗೈತ್ರಿ ಅದು. ಹೌದಾ? ಎಲ್ಲ ಟೂರಿಸ್ಟ್ ಬಸ್ ಅನುಕೂಲ ಆಗ್ಯಾವ, ಎಲ್ಲ ತಂತ ಇದಾಗೈತಿ. ಮತ್ತು ಇದು ಜಲಾನದ್ದು ಇತ್ತು ಇಲ್ಲಿ, ಕಮ್ಮಿ ಆಗೈತೆ ಅದು. ಮತ್ತೆ ಈಗೆಲ್ಲ ಹೊಳಿ ನೀರಾವರಿ ತಂದ್ರೆ ಎಲ್ಲರೂ ಇಂಪ್ರೂವ್ ಆಗ್ಯಾರ ಈಗ. ಅಂದ್ರೆ ಈ ಒಂದು ಪ್ರೇಕ್ಷಣೀಯ ಸ್ಥಳ ಐತಲ್ಲ, ಈ ಒಂದು ಪ್ರೇಕ್ಷಣೀಯ ಸ್ಥಳ ಇರೋದ್ರಿಂದ ಈ ಒಂದು ಐಹೊಳೆ ಗ್ರಾಮ ಇಂಪ್ರೂವ್ಮೆಂಟ್ ಅಂದ್ರೆ ಎಲ್ಲದ್ರಾಗ ಇಂಪ್ರೂವ್ಮೆಂಟ್ ಆಗಿದೆ ಅಂತೀರಾ? ಅಂದ್ರೆ ಒಂದು ಹೋಟೆಲ್ಗಳಾಗಲಿ, ಅಂದ್ರೆ ಇಲ್ಲಿರುವಂತ ಒಂದು ಜನರ ಉದ್ಯೋಗ ಆಗಲಿ, ಈ ರೀತಿ ಏನು ಡೆವಲಪ್ಮೆಂಟ್ ಆಗಿದೆ ಅಂತೀರಾ ಅಥವಾ ಏನು ಆಗಿದಲ್ಲ? ಇಲ್ಲಿ ಒಂದು ಜನರ ಮನಸ್ಥಿತಿ ಯಾವ ರೀತಿ ಅಂತಂದ್ರೆ, ಒಂದು ನಾವು ಪ್ರೇಕ್ಷಣೀಯ ಸ್ಥಳದಲ್ಲಿ ಇದೀವಿ, ಮತ್ತು ಇಲ್ಲಿ ಒಂದಷ್ಟು ಏನ್ರಿದು ಹೋಟೆಲ್ ಆಗಲಿ ಇವೆಲ್ಲ ಏನದ ಒಂದು ವ್ಯಾಪಾರ ಏನು ಇಂಟರ್ವ್ಯೂ ಇಲ್ಲ ವ್ಯಾಪಾರ. ಏನ್ರದು ಹೋಟೆಲ್? ಚಾಲುಕ್ಯ ಹೋಟೆಲ್. ಚಾಲುಕ್ಯ ಹೋಟೆಲ್ ರೀ. ಎಲ್ಲಿ ಐತರದು? ಮಯೂರ್ ಹೋಟೆಲ್. ಓಕೆ. ಈಗ ಇಂಪ್ರೂವ್ ಆಗೈತ್ರಿ, ಅದು ಇಂಪ್ರೂವ್ಮೆಂಟ್ ಆಗಿದೆ. ಮೊದಲ ಗೌರ್ಮೆಂಟ್ ಇದು ಇತ್ತು ಅದು. ಈಗ ಲೀಸ್ನಾಗ ಕಾಸಟ್ಟರ್ ಹಿಡಿದಾರ್ರಿ ಬದಾಮಿಯಲ್ಲಿ, ಅಲ್ಲೊಂದು ಇಲ್ಲೊಂದು ಮಯೂರ್ ಹೋಟೆಲ್, ಅದು ಇಂಪ್ರೂವ್ ಆಗೈತೆ. ಅಂದ್ರೆ ಈ ಒಂದು ಐಹೊಳೆ ಪ್ರೇಕ್ಷಣೀಯ ಸ್ಥಳ ಐತಲ್ಲ, ಅದಕ್ಕಾಗಿ ಭಾಳ ದೂರಿಂದ ಟೂರಿಸ್ಟ್ ಜನ ಬರ್ತಾರ. ನಮ್ಗೆ ಗೊತ್ತದ ದುರ್ಗಾ ಟೆಂಪಲ್ ಐತಲ್ರಿ. ದುರ್ಗಾ ಟೆಂಪಲ್ ಅಂತಂದ್ರೆ ಈಗ ನಾವೇನು ಅಂದೀವಲ್ಲ, ಅಂದ್ರೆ ಈ ಒಂದು ಐಹೊಳೆ ಇರುವಂತ ದುರ್ಗಾ ಟೆಂಪಲ್ ಮಾದರಿಯಲ್ಲಿ ಏನಾದ್ರು ದೆಹಲಿಯಲ್ಲಿರುವಂತ ಒಂದು ಪಾರ್ಲಿಮೆಂಟ್ ನಿರ್ಮಾಣ ಆಗಿದೆ ಅನ್ನುವಂತ ಒಂದು ಇತಿಹಾಸ. ನಿಜ ಅಲ್ರಿ ಅದು? ನಿಜ. ಇದ್ರ ಮಾದರಿಯಲ್ಲಿ ಅದು ನಿರ್ಮಾಣ ಆಗೈತಿ. ನಿಜ ಅಲ್ಲ ರೀ? ಇಲ್ಲಿ ನೋಡುವಂತ ಐಹೊಳೆಯಲ್ಲಿ ಒಂದು ಮುಖ್ಯವಾದ ಪ್ರೇಕ್ಷಣೀಯ ಸ್ಥಳ ಅಂದ್ರೆ ಯಾವ್ದು? ಅದು ದುರ್ಗಾ ಟೆಂಪಲ್. ಈಗೇನು ನೋಡ್ಕೊಂಡು ಬಂದಿವಲ್ಲ ನಾವು, ಅದೇ ಒಂದು ದುರ್ಗಾ ಟೆಂಪಲ್ ಏನದಲ್ಲ, ಇಡೀ ಊರು ತುಂಬಾ ಇದನ್ನು ನೋಡ್ತಕ್ಕಂಥ ಇದು ಒಂದು ಮ್ಯೂಸಿಯಂ ದುರ್ಗಾ ಟೆಂಪಲ್. ಇಡೀ ಊರದಾಗನ ಈ ಒಂದು ದುರ್ಗಾ ಟೆಂಪಲ್ ಇರುವಂತ ಒಂದು ಮ್ಯೂಸಿಯಂ ಏನದ ಎಲ್ಲರಿಗೂ ನೋಡುವಂತ. ರಾವಳಪುಡಿ ಅಂತೇಳಿ ಒಂದೇ ಕಲ್ಲಾಗ ಕೆತ್ತಿದ್ದು. ಯಾವ್ದ್ರಿ ಅದು? ರಾವಳಪುಡಿ. ರಾವಳಪಡೆ ಎಲ್ಲಿದೆ ಅದು? ಕಾಣತ್ ನೋಡಿ ನಿಮ್ಗೆ, ಇದೈತ್ ನೋಡ್ರಿ ಗಿಡದ ಬಡ್ಡೆಯಲ್ಲಿ. ಇಲ್ಲೇ ಅದಾರ ಮುಂದೆ ರಾವಳಪಡೆ ಅಂತೇಳಿ ಒಂದೇ ಕಲ್ಲಿನ ಕೆತ್ತಿದಾರ. ಓಕೆ, ಅದನ್ನ ನಾವು ರಾವಳಪಡೆಯನ್ನು ಮುಂದಿನ ವಿಡಿಯೋದಾಗೈತಿ ನಾವು ನೋಡೋಣ. ಆದರೆ ಇನ್ನೊಂದು ನಾ ಏನು ನಿಮ್ಮನ್ನ ಕೇಳೋಕೆ ಇಚ್ಛಿಸ್ಪಡ್ತೇನೆ ಅಂತಂದ್ರೆ, ಈಗ 20 ವರ್ಷದಿಂದ ಏನು ಇಲ್ಲಿ ಏನು ಅಂದಿರಲ್ಲ, 20 ವರ್ಷದಿಂದ ಈಗ ನಾರ್ಮಲ್ ಆಗಿ ಈಗೇನು ಎಲ್ಲ ಇಲ್ಲೇನು ದುರ್ಗಾ ಟೆಂಪಲ್ ಐತೆ ಅಂದ್ರಲ್ಲ, ಯಾರಾದರೂ ಅದನ್ನ ಸ್ಥಳೀಯರ ಗುರುತಿಸಿದ್ರ ಅಥವಾ ಏನು ಸರ್ಕಾರದವರು ಬಂದು ಹಿಂಗೆ ಇಲ್ಲಿ ಐತಿ ಇತಿಹಾಸ ಅಂತ ಹೇಳಿ? ಇಲ್ಲ, ಮೊದಲಾಗಿದ್ದು ಚಾಲುಕ್ಯರ ಆಳಿದ ನಾಡದು. ಹಾಂ ರೀ.
ಅದಾಗಿ ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದನ್ನ ಎಲ್ಲ ಗಿಡ ಹಚ್ಚಿ ಎಲ್ಲ ಇಂಪ್ರೂವ್ ಮಾಡ್ಯಾರ. ಹೊರದೇಶದ ಮಂದಿ ಬರ್ತಾರೆ. ಹೌದಾ? ಅಮೇರಿಕಾ, ಫ್ರಾನ್ಸ್, ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ ಎಲ್ಲ ಒಂದು ಔಟ್ ಆಫ್ ಕಂಟ್ರಿಯಿಂದ ಇಲ್ಲಿ ಜನ ಬರ್ತದೆ ಇಲ್ಲಿ ನೋಡ್ಲಿಕ್ಕೆ. ಪ್ರೇಕ್ಷಕರು ಬರಲ್ಲ ಅಂದ್ರೆ ಎಲ್ಲರೂ ಬರ್ತಾರೆ. ಫಾರಿನ್ ಕಡೆಯಿಂದ ಅದೇ ಎಲ್ಲ ಜನ ಇಲ್ಲಿ ನೋಡ್ಲಕ್ಕೆ ಬರ್ತಾರಂತೆ. ಏಪ್ರಿಲ್ ಮೇದಾಗ ಫಾರಿನ್ ಜಾಸ್ತಿ. ಈಗ ಡಿಸೆಂಬರ್ಲಿಂದ ಚಲೋ ಅವರು. ಡಿಸೆಂಬರ್ದಿಂದ ಫಾರಿನ್ ಜನ ಜಾಸ್ತಿ ಬರ್ತಾರೆ. ಮಳೆಗಾಲಕ್ಕೆ ಬಂದ್ ಆಗ್ತಾರೆ. ಮಳೆಗಾಲದಾಗ ಅವ್ರು ಯಾರು ಇಲ್ಲಿ ಇರಲ್ಲ. ಟೂರಿಸ್ಟ್ ಕಡಿಮೆ. ಜನವರಿ ಜಾಸ್ತಿ, ಜನವರಿ ಫೆಬ್ರವರಿ. ಈಗ ಸಾಲಿ ಹುಡ್ರದು. ಮತ್ತೆ ಇಲ್ಲಿ ಒಂದು ಚಾಳುಕ್ಯ ಆಡಿದ ನಾಡು ಅಂತಿರಲ್ಲ, ಇಲ್ಲಿ ನಿಮ್ಮ ಒಂದು ಐಹೊಳೆ ಗ್ರಾಮದವ್ರು ಯಾರಾದರೂ ವಿಶೇಷವಾಗಿ ಅಂದ್ರೆ ಯಾರಾದ್ರು ಹಿಂಗೆ ಇಲ್ಲಿ ಈ ಒಂದು ಹೆಸರು ಮಾಡಿದವರು ಮಾಡಿದ್ರೆ ಹಿಂದೆ ಅದಾರ, ನಮ್ಗೆ ಗೊತ್ತಿಲ್ಲ. ಮುಂಚಿನ ಕಾಲ ಸ್ವಾತಂತ್ರ್ಯ ಹೋರಾಟಗಾರರು ಇದಾರೆ. ಎಲ್ಲಾರು ಆ ಕುಟುಂಬದವ್ರು ಯಾರಾದರೂ ಈಗ ಇದಾರೆ? ಅವರು ಇದಾರೆ ಇಲ್ಲಿ. ಅವ್ರ ಮಕ್ಕಳು ಅವರು ಇಂತಾರೆ ಅದಾರೆ. ಇದು ಯಾಕಂದ್ರೆ ಇದು ದೇಶಗತಿ ಊರಿದು, ದೇಸರಿದ್ದು. ಮೈಸೂರು ರಾಜರು ಹಂಗತೆ ದೇಸರಿದ್ದು ಊರು ಇದು. ದೇಸಾರ್ ಊರಿದು. ದೇಸಾರ್ ಊರು, ದೇಶಗತಿ ಊರು ಅಂತಾರಲ್ಲ, ದೇಸಾರ್ ಊರಿದು. 350 ಊರು ಹೊಲ್ದಾಗ ಇದ್ದಾರೆ. ಹೌದಾ? ಓಕೆ, ಆಯ್ತು ನೋಡ್ರಿ, ಒಳ್ಳೆ ಒಂದು ಮಾಹಿತಿ ಹೇಳಿದ್ರಿ. ಇನ್ನು ಅದೇ ರೀತಿ ಇಲ್ಲಿ ಒಂದು ಜನಜೀವನ ಹೆಂಗ ಏನ ಅಂತ ಹೇಳಿ ಜನಜೀವನ ನಾವು ಇನ್ನೊಂದು ಇಂಪ್ರೂವ್ ಮಾಡ್ಬೇಕಂದ್ರೆ ಮನಿ ಕಟ್ಬೇಕಂತಂದ್ರ ಡಿಸಿಲಿಂದ ಪರ್ಮಿಷನ್ ತರಬೇಕು. ಇಲ್ಲಿ ನೀವು ಈ ಊರಾಗ ಒಂದು ಐಹೊಳೆ ಅಂತೇಳಿ ಗ್ರಾಮ ಐತಲ್ಲ, ಈ ಊರಾಗ ಒಂದು ಮನೆ ಕಟ್ಟಬೇಕಂತಂದ್ರೆ ನೀವು ಡಿಸಿ ಕಡೆಯಿಂದ ಪರ್ಮಿಷನ್ ತರಬೇಕು. ಯಾಕೆ ಪರ್ಮಿಷನ್ ಅದು? ಅಂದ್ರೆ ಕರ್ನಾಟಕ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಐತಲ್ರಿ, ಅವ್ರ ಮಕ್ಳು ಗುಡಿ ಮನೆಯಾಗ ಅಲ್ಲಿ ಹತ್ತತ್ರ ಗುಡಿ ಮನಿ ಮಕ್ಳ. ಹಿಂಗಾಗಿ ಅವರು ಇಲ್ಲಿ ಎಲ್ಲಾರ ಸ್ಥಳಾಂತರ ಮಾಡ್ತೀನಿ ಊರು ಆಗ್ಲೇ ಇಲ್ಲ. ಜಗದೀಶ್ ಶೆಟ್ಟರ್ ಇದ್ದಾಗ ಒಳ್ಳೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ್ರೂ ಆಗಿಲ್ಲ. ಈಗ ಗ್ರಾಮನ ಬೇರೆ ಕಡೆ ಸ್ಥಳಾಂತರ ಮಾಡೋದು ಯಾಕೆ ಮಾಡ್ಬೇಕಂತ ಮಾಡಿದ್ರೆ ಸಂಬಂಧ ಈ ಗುಡಿ ಏನ್ ದುರ್ಗಾ ಟೆಂಪಲ್ಗಾಗಿ ಇಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳ ಐತಲ್ಲ, ಇಡೀ ಊರನ ಐಹೊಳೆ ಊರನ ಜಾಗ ಸಿಗೋಲ್ಲ. ಬೇರೆ ಕಡೆ 282 ಎಕರೆ ಬೇಕು ಜಾಗ. ಅದು ಅಷ್ಟು ಭೂಮಿ ಇಲ್ಲಿ 282 ಎಕರೆ ಜಮೀನು ಬೇಕು ಈ ಊರು ಶಿಫ್ಟ್ ಮಾಡ್ಬೇಕಂದ್ರ ಇಲ್ಲೆಲ್ಲ. ಬಟ್ ಏನದ ಅಷ್ಟು ಜಮೀನು ಸಿಗದ ಕಾರಣ ರೈತರು ಕೊಡದೆ ಕಾರಣ ಏನೈತಿ, ನಿಮಗೆ ಇಲ್ಲೇ ವಾಸ್ತವವಾಗಿ ಇದೇ ಒಂದು ಐಹೊಳೆ ಗ್ರಾಮದಲ್ಲಿ ನೀವು ಮನೆ ಕಟ್ಕೋಬೇಕಂದ್ರೂ ಡಿಸಿ ಕಡೆಯಿಂದ ಪರ್ಮಿಷನ್ ತಗೊಂಡು ಮನೆ ಕಟ್ಕೊಂಡು ಇಲ್ಲೇ ಜೀವನ ಇವಾಗ ಈ ಗ್ರಾಮದ ಜನರೇ ನಡೆಸ್ತಾ ಇದಾರೆ. ಅದು ತಗಡ ಹಾಕೊಂಡು ಇರಕ್ಕೆ ಅಲಾವ್ ಐತಿ. ಓಕೆ, ನಾವು ಡಬ್ಬಲಿ ಬಿಲ್ಡಿಂಗ್ ಹಿಂಗೆ ಕಟ್ಕೊಂಡು ತಕರಾರು ಇಡ್ತಾರ. ಓಕೆ ಆಯ್ತು ನೋಡ್ರಿ, ಆದಷ್ಟು ಬೇಗ ಹೋಯ್ತು ನೋಡ್ರಿ. ಆದಷ್ಟು ಬೇಗ ನಿಮ್ಗೆ ಒಂದು 282 ಎಕರೆ ಜಮೀನು ಬೇರೆ ಕಡೆ ಸಿಕ್ಕು ನೀವು ಅಲ್ಲಿ ಶಿಫ್ಟ್ ಆಗಿ ನೀವು ಅಲ್ಲಿ ಒಳ್ಳೆ ಥರ ಒಂದು ಮತ್ತೊಂದು ಯಾವುದಲ್ಲ ನಿಮ್ಗೆ ಅನುಕೂಲಕರವಾದ ಮನೆಗಳು ಕಟ್ಸ್ಕೊಂಡು ನೀವು ಅಲ್ಲಿ ಇರಲಕ್ಕ ಅನುಕೂಲ ಆಗಲಿ ಅನ್ನುವಂಥ ಒಂದು ಮಾತು ಹೇಳುತ್ತಾ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ನೀವು ಸಹಕರಿಸಿದಾಕಿ ನಿಮ್ಗೆ ಧನ್ಯವಾದಗಳು ರೀ. ನಮಸ್ತೆ.